ನಾನು ನೋಡ್ತೀನಿ ಕೊಡಿ. ಸಿಂಧು, I love you. ಹೇಯ್, ಯಾರೋ ನೀನು? ನಮ್ಮನೆ ಒಳಗೆ ಬರಕ್ಕೆ ಎಷ್ಟೋ ಧೈರ್ಯ ನಿಂಗೆ? ಓ, ನಂದವ್ವರ್ ಗಂಡ. ಅಷ್ಟು ಜನ ಮನೇಲಿದ್ರು ನೀನು ಗಟ್ಟಿಗೆ ಅನ್ಕೊಂಡಿದ್ದೆ, ಆದರೆ ಎಲ್ಲ ಯಾಮಾರ್ಬಿಟ್ರೆ. ನಾನು ಬೆಡ್ರೂಮಿಗೆ ಬಂದು ಹೂವಲ್ಲಿ ಐ ಲವ್ ಯು ಸಿಂಧು ಅಂತ ಬರೆಯೋವರೆಗೂ ಅಲ್ಲೇ ಇದ್ನಲ್ಲೋ. ಹೇಯ್ ಇಡಿಯಟ್, ನನ್ನ ಹೆಂಡತಿ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಈಗಲೇ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂತೀಯ? ಡೋಂಟ್ ವರಿ ವಿರಾಟ್, ಇಬ್ರು ಸಿಗೋಣ ಕಾಲ ಕೂಡ್ ಬಂದಾಗ. ಏಯ್, ಎಲ್ಲಿದ್ಯೋ? ನಾನು ಎಲ್ಲಿದ್ದೀನಿ ಅಂತ ಹೇಳಕ್ಕಾಗಲ್ಲ, ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ ಅಂತ ಎಲ್ಲ ನನಗೆ ಗೊತ್ತು. ಐ ಆಮ್ ವಾಚಿಂಗ್ ಯು. ಬೇಕಿದ್ರೆ ನೀವೆಲ್ಲ ಎಲ್ಲಿ ನಿಂತಿದ್ದೀರಾ, ಏನ್ ಮಾಡ್ತಿದ್ದೀರಾ ಅಂತ ಹೇಳಲಾ? ಏಯ್, ಯಾರೋ ನೀನು? ಧೈರ್ಯ ಇದ್ರೆ ಮುಂದೆ ಬಂದು ಮಾತಾಡು. ನೀವೆಲ್ಲ ಈಗ ಹುಡ್ಕುದ್ರೆ ನಾನ್ ಸಿಗಲ್ಲ ಶರತ್. ಬೇಕಿದ್ರೆ ಆ ದೇವ್ರನ್ನ ಬೇಡ್ಕೊಂಡ್ರೆ ಅಯ್ಯೋ ಪಾಪ ಅಂತ ಸಿಗ್ಬೋದು, ಆದ್ರೆ ನಾನ್ ಸಿಗಕ್ಕೆ ಚಾನ್ಸೇ ಇಲ್ಲ. ಏಯ್, ಬಾಯ್ ಬಾಯ್, ಗುಡ್ ಲಕ್, ಮುಂದಿನ ಸಲ ಸಿ ಯು ಸಿಂಧು. ಏಯ್ ಏಯ್, ಛೇ, ಸ್ವಿಚ್ ಆಫ್ ಬರ್ತಾ ಇದೆ. ವಿರಾಟ್, ನಂಗೆ ಯಾಕೋ ಭಯ ಆಗ್ತಿದೆ. ಆ ಮನುಷ್ಯ ಇಲ್ಲೇ ಎಲ್ಲೋ ನಮ್ಮನ್ನ ನೋಡ್ತಿದ್ದಾನೆ ಅಂದ್ರೆ ನಾವ್ ಎಲ್ರೂ ಇಲ್ಲೇ ಇದ್ದು ಅವ್ ನಮ್ಮನ್ನ ದಾಟಿ ರೂಮ್ ಒಳಗಡೆ ಬಂದಿದ್ದಾನೆ ಅಂತಂದ್ರೆ ನಾವಿದನ್ ಸುಮ್ನೆ ಬಿಡ್ಬಾರ್ದು. ವಿರಾಟ್, ನಾವ್ ಈಗಲೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಅಥರ್ವ, ಭವಾನಿ ವಸುಂಧರಾ ಜೊತೆ ಕ್ಲಬ್ಗೆ ಹೋಗಿದ್ಲಂತೆ? ಹೌದು ಅಪ್ಪ. ಅಲ್ವೋ, ಇಷ್ಟು ನಾರ್ಮಲ್ ಆಗಿ ಹೇಳ್ತಿದ್ಯಲ್ಲೋ? ಯಾಕಪ್ಪ, ಏನಾಯ್ತು? ಭವಾನಿ ಮಿಡ್ಲ್ ಕ್ಲಾಸ್ನಲ್ಲಿ ಬೆಳೆದಿರೋ ಹುಡುಗಿ, ತುಂಬಾ ಶಿಸ್ತಾಗಿ ಬೆಳೆದಿದ್ದಾಳೆ. ಅವಳಿಗೆ ಈ ಪಾರ್ಟಿ ಪಬ್ಬು ಕಲ್ಚರ್ ಎಲ್ಲ ಗೊತ್ತಿಲ್ಲ ಕಣೋ. ಅಂದ್ರೆ ಇದೆಲ್ಲ ಅವಳಿಗೆ ಹೇಗೆ ಗೊತ್ತಾಗುತ್ತೆ ಹೇಳು? ಅಪ್ಪ, ಗೊತ್ತಾಗದೇ ಇದ್ರೆ ಹೇಳ್ಕೊಡಕ್ ಅಮ್ಮ ಇದ್ದಾಳಲ್ಲ. ನಿಮ್ಮಮ್ಮನ ಉದ್ದೇಶನೇ ಬೇರೆ ಇದೆ ಅಂತ ನಾನು ಹೆಂಗೆ ಬಾಯ್ ಬಿಟ್ಟು ಹೆಂಗೆ ಹೇಳೋ? ಯಾಕಪ್ಪ, ಏನಾಯ್ತು? ನಾನು ಹೇಳ್ತಿರೋದೇನು ಅಂದರೆ, ತುಂಬ ಆನೆಸ್ಟ್ ಆಗಿ ಎಥಿಕ್ಸ್ ಇರುವಂಥ ಟೀಚರ್ ಮಗಳು ಅವಳು. ಅದು ಅಲ್ಲದೆ ಅವರಪ್ಪ ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು. ಅವ್ರ ಮಗಳಾಗಿರೋ ಭವಾನಿಗೆ ಅವ್ರದ್ದೇ ಆದ ಸಂಸ್ಕಾರ ಇರುತ್ತೆ ಕಣೋ. ಅದನ್ನ ನಾವು ಹಾಳು ಮಾಡೋದು ತಪ್ಪಲ್ವೇನೋ? ಅಪ್ಪ, ಎಥಿಕ್ಸ್ಗೂ ಈಗ ನಾವು ಬದುಕ್ತಾ ಇರೋ ಲೈಫ್ ಸ್ಟೈಲ್ಗೂ ತುಂಬಾ ವ್ಯತ್ಯಾಸ ಇದೆ. ಯಾವತ್ತೋ ಒಂದ್ಸಲ ಪಾರ್ಟಿಗೆ ಹೋದ್ರೆ ನಮ್ಮ ಅಸ್ತಿತ್ವ ಏನ್ ಬದಲಾಗುತ್ತಾ? ಆಗಲ್ಲ ಕಣೋ. ಅಪ್ಪ, ಅಮ್ಮನೇ ಕರ್ಕೊಂಡು ಹೋಗ್ತೀನಿ ಅಂದಮೇಲೆ ಬೇಡ ಅನ್ನಕ್ಕಾಗತ್ತಾ? ಅಪ್ಪ, ಅದಕ್ಕೂ ಮೀರಿ ನನಗೆ ಅವರಿಬ್ರು ಬಾಂಡಿಂಗ್ ಚೆನ್ನಾಗಿರ್ಬೇಕು ಅನ್ನೋದೇ ನನ್ಗೆ ಆಸೆ. ಅದಕ್ಕೆ ಹೋಗು ಅಂದೆ. ಸರಿ ಕಣೋ, ನೀನು ಹೇಳ್ತಿರೋದೇನೋ ಸರಿನೇ. ಆದ್ರೆ ಭವಾನಿ ತುಂಬಾ ಒಳ್ಳೆ ಹುಡುಗಿ, ತುಂಬಾ ಮುಗ್ಧತೆಯಿಂದ ಬೆಳೆದಿರೋಳು. ಅವಳಿಗೆ ಈ ಕ್ಲಬ್ಬು ಪಾರ್ಟಿ ಎಲ್ಲ ತುಂಬಾ ಮುಜುಗರ ತರಿಸುತ್ತೆ.